ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ವೀಡಿಯೋ ಮಾಡೋಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ಆ್ಯಕ್ಚುಲಿ ಏನಂದರೆ ನಮಗೆ ಅದೊಂಥರ ಟ್ರೆಂಡ್ ಥರ ಕ್ರಿಯೇಟ್ ಆಗಿದೆ. ಸೌಜನ್ಯಗೆ ಬರ್ಡೇ ಟೈಮಲ್ಲಿ ಅಥವಾ ಸತ್ತಿರೋ ದಿನ ಅಥವಾ ಬೇರೆ ಟೈಮಲ್ಲಿ ಅಂದರೆ ಯಾವಾಗಲಾದ್ರು ಯಾರಾದರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಆ ಟೈಮಲ್ಲಿ ಮಾತ್ರ ಸೌಜನ್ಯನ ನೆನಪು ಮಾಡಿಕೊಂಡು ಎಲ್ಲರೂ ಸಂತಾಪ ತೋರಿಸ್ತಾರೆ. ಆದರೆ ಇದು ನ್ಯಾಯ ಸಿಗುವುದು ತುಂಬ ಕಷ್ಟ ಆಗಿದೆ ಅನ್ನಿಸ್ತಾ ಇದೆ. ಯಾಕಂದರೆ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಇದು ಸೌಜನ್ಯಗೆ ಹೋರಾಡ್ತಾ ಇರೋದು ವೇಸ್ಟು ಅಂತ ಹೇಳಿ ಅಂತ. ಅಂದರೆ ಎಷ್ಟು ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು. ಆ್ಯಕ್ಚುಲಿ ನಮಗೆ ಗೊತ್ತಿರೋ ಹಾಗೆ ಇವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅವರು ಮೊಮ್ಮಗ ಅಂದರೆ ನಾನು ಹೆಸರು ಹೇಳಲ್ಲ, ಅವರು ಸಮೇತ ಜೈಲಲ್ಲಿದ್ದಾರೆ. ಸೊ ಆಮೇಲೆ ಜನಾರ್ದನ್ ರೆಡ್ಡಿ ಕೋಟ್ಯಾಧೀಶ್ವರ ಅವರು ಸಮೇತ ನ್ಯಾಯಾಂಗದಲ್ಲಿ ಸಿಕ್ಕಾಕೊಂಡು ಜೈಲಲ್ಲಿದ್ದಾರೆ. ಆದರೆ ಇವರು ಕೆಲವೊಬ್ಬರು ಅಧಿಕಾರಿಗಳಿದ್ದಾರಲ್ಲ, ಅವರು ಸಹಾಯದಿಂದ ಎಂಥ ಪೀಕ್ ಲೆವೆಲಲ್ಲಿ ಈ ಸೌಜನ್ಯ ಪ್ರಕರಣ ತೊಗೊಂಡೋದ್ರು ಸಮೇತ ಅಲ್ಲಿಂದ ಅದು ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಅದು ಮತ್ತೆ ಕೆಳಗೆ ಬೀಳ್ತಾ ಇದೆ. ಸೊ ಇದಕ್ಕೆ ನ್ಯಾಯ ಸಿಗೋದು ರಿಯಲಿ ತುಂಬ ಕಷ್ಟ ಅಂತ ನನಗೆ ಅನಿಸ್ತಾ ಇದೆ. ಸೊ ಇಷ್ಟು ವರ್ಷಗಳ ಹೋರಾಟ ನಡೆದ್ರು ಏನೂ ಪ್ರಯೋಜನ ಆಗ್ತಾ ಇಲ್ಲ. ಬಟ್ ಇದು ಹೇಗೆ ನ್ಯಾಯ ಸಿಗ್ಬೋದು ಅಂದರೆ ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ ಜನಗಳಿಗೆ ಗೊತ್ತಾಗಿದೆ ಯಾರು ಕೊಲೆಗಾರರು ಅಂತ ಗೊತ್ತಾಗಿದೆ. ಅಂದರೆ ಮಾನಸಿಕವಾಗಿ ನ್ಯಾಯದಿಂದ ಪೂರಕ ಸಿಗ್ತಾ ಇಲ್ಲ ಅಂದರೂ ಎಲ್ಲರ ಮನಸ್ಸಲ್ಲೂ ಯಾರಿದ್ದಾರೆ, ಯಾರು ಕಳ್ಳರು, ಯಾರು ಅಲ್ಲಿ ಕೊಲೆ ಮಾಡಿದ್ರು ಅನ್ನೋದು ಐಡಿಯಾ ಗೊತ್ತಾಗಿದೆ. ಸೊ ಇದು ದೇವರು ನಮಗೆ ತೋರಿಸ್ಕೊಟ್ಟ ಅಂತ ನಾನು ಅನ್ಕೊತೀನಿ. ಆಮೇಲೆ ಆ ದೇವರು ನಿಜವಾಗ್ಲೂ ಆ ತಾಯಿ ಚಾಮುಂಡೇಶ್ವರಿ ಭಕ್ತಿಯಾದ ಸೌಜನ್ಯಗೆ ತಾಯಿಯಾಗಿ ಒಂದು ಹೆಣ್ಣಾಗಿ ಬಂದು ಅವರು ಸಾವುಗಳಾಗ್ಬೋದು. ಅದು ಒಂದು ಹೆಣ್ಣು ಹುಟ್ಟು ಬಂದು ಅಥವಾ ಹೇಗಾದರೂ ಅವ್ರಿಗೆ ದೇವರು ಶಿಕ್ಷೆ ಕೊಡ್ತಾನೆ. ನ್ಯಾಯದಿಂದ ತಪ್ಪಿಸ್ಕೊಂಡು ಹೋಗಿ ಪರವಾಗಿಲ್ಲ, ಆದರೆ ಕರ್ಮ ಅನ್ನೋದು ಅವ್ರಿಗೆ ಬಿಡೋದಿಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನನಗೆ ತುಂಬ ಬೇಜಾರಾಗ್ತಿದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹೇಗೆ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಸಿಗಲ್ವಾ, ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.